ಆತ್ಮೀಯ H60 ನ್ಯೂಸ್ ಅರ್ಥಾತ್ ಜೈ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಈಗಾಗಲೇ ಸಾಕಷ್ಟು ಚರ್ಚೆ ಮಾಡ್ತಾ ಇದ್ದೀವಿ, ದಿನನಿತ್ಯ ಚರ್ಚೆ ಮಾಡ್ತಾ ಇದ್ದೀವಿ. ವಿಜೇಂದ್ರ ವರ್ಸಸ್ ಯತ್ನಾಳ್ ಈಗ ದಿಲ್ಲಿಗೆ ಮತ್ತೊಮ್ಮೆ ಹೋಗ್ಯದ. ಮೊದಲ ಹೋಗಿದ್ರಲ್ಲಿ ಏನಾಯಿತು ಏನಿಲ್ಲ ಈಗ ನೋಡಿದ್ರಿ. ಈಗ ಮತ್ತೊಮ್ಮೆ ಹೋಗಿದ್ದಾರೆ. ದಿಢೀರಂತ ನಮ್ಮ ವಿಜೇಂದ್ರ ಅವರು ಹೋಗಿದ್ದಾರೆ. ಜೊತೆಗೆ ನಮ್ಮ ಈ ವಿರೋಧಿ ಮನ ಅಥವಾ ರೆಬೆಲ್ಸ್ ಅವರು ಸೋಮಣ್ಣರ ಮನೆಯಲ್ಲೇ ಇವತ್ತು ಕೂಡ್ತಾ ಇದ್ದಾರೆ. ಪೂಜೆಗಾಗಿ ಕೂಡು ಸಂದರ್ಭ ಬಿಟ್ಕೊಂಡು ಹೇಗಾದರೂ ಮಾಡಿ ಶತಾಯಘಾತ ಮಾಡಿ ವರಿಷ್ಠರಿಗೆ ಹೈಕಮಾಂಡ್ಗೆ ಒಪ್ಪಿಸಿ ವಿಜೇಂದ್ರಿಗೆ ಅಂತ ಕೆಲಸಕ್ಕೆ ಬರುವ ವ್ಯಕ್ತಿ ಎಲ್ಲ ಪಕ್ಷ ಅದನ್ನು ಹಾನಿ ಆಗ್ತದೆ ಅಂತ ಕನ್ವಿನ್ಸ್ ಮಾಡಿ ಅವ್ರನ್ನ ನಿಲ್ಲಿಸೋ ಪ್ರಯತ್ನ ಮಾಡೋದಕ್ಕೆ ಎಲ್ಲರೂ ಹೋಗ್ತಾ ಇದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ಹೊಸ ಬೆಳವಣಿಗೆ ಏನಪ್ಪ ಅಂದ್ರೆ, ಈ ವಿರೋಧಿ ಬಣದಲ್ಲ ಪ್ರಹ್ಲಾದ್ ಜೋಶಿ ಮತ್ತು ಬೊಮ್ಮಾಯಿಯವರು ಕಾಣಿಸ್ಕೊಳ್ತಾರ ಅನ್ನುವಂಥದ್ದು. ಅವರು ಪೂಜೆಗೆ ಹೊರಟಿದ್ದಾರೆ. ಸೋಮಣ್ಣ ಅವರ ಒಂದು ಪೂಜೆಗೆ ಅಲ್ಲೇ ಲಿಂಗಾಯತ್ ಲಾಬಿ ಒಂದಿಷ್ಟು ಲಿಂಗಾಯತ್ ಕುಡ್ಕೊಂಡು, ಹೌದು ನಮಗೂ ಈ ಯಡಿಯೂರಪ್ಪ ಮತ್ತು ಅವ್ರ ಮಗನಿಂದ ಏನು ಲಾಭ ಆಗಿಲ್ಲನೂ ಕನ್ವಿನ್ಸ್ ಮಾಡಿಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಅನ್ನುವಂಥ ಮಾತುಗಳು ಬರ್ತಾ ಇದ್ದಾವೆ. ಅಂದ್ರೆ ದಿನಕ್ಕೆ ಯತ್ನಾಳ್ ಗುಂಪ ಬಲಿಷ್ಠ ಆಗ್ತಾನೆ ಅನ್ನೋದನ್ನು, ಮತ್ತು ಮುಂದಿನ ಚುನಾವಣೆಯಲ್ಲಿ ನಾವು ಹೇಗೆ ಗೆಲ್ಲಬಹುದು, ಯಾವ ರೀತಿ ಗೆಲ್ಲಬಹುದು ಇವ್ರು ಇಲ್ಲದೆ ಹೋದ್ರೆ ಅನ್ನೋದನ್ನು ಸಹಿತ ಇವತ್ತು ಪ್ರಿಡಿಕ್ಟ್ ಮಾಡೋದು, ವಿವರಿಸುವಂಥ ಕೆಲಸವನ್ನು ಮಾಡಬಹುದು ಅಂತೇಳಿ ಕೇಳಿ ಬರ್ತಾ ಇದೆ. ಅಂದರೆ ಇದರ ಅರ್ಥ ಏನಪ್ಪ ಅಂತಂದ್ರೆ, ನಾವು ಗೆಲ್ಲಲಿಕ್ಕೆ ತಯಾರಿದ್ದೀವಿ, ಯಡಿಯೂರಪ್ಪನ ಸೂರ್ಯ ಕಾರಣೀಭೂತರು ಅನ್ನೋ ಹಂಗೆ ಒಂದು ಇದು ಮಾಡಿ ತಿಳಿಸಿ ಹೇಳಿ, ಬರೀ ಯಡಿಯೂರಪ್ಪನಿಂದ ನಾವು ಗೆದ್ದಿಲ್ಲ, ಎಲ್ಲರ ಒಕ್ಕಟ್ಟಿನ ಬಲದಿಂದ ಗೆದ್ದಿದ್ದೀವಿ ಅನ್ನೋ ಪ್ರೂವ್ ಮಾಡಿ ಇವರಿಂದ ಏನಿಲ್ಲ, ಇವ್ರನ್ನ ಇಳಿಸ್ರಿ, ಬೇರೆದವ್ರನ್ನ ನೇಮಿಸ್ರಿ, ಯಾರಾದರೂ ನೇಮಿಸ್ರಿ ನಾವು ಸಪೋರ್ಟ್ ಮಾಡ್ತೀವಿ ಅನ್ನುವಂಥ ಹಂತಕ್ಕೆ ಬಂದಿದ್ದಾರೆ ಅಂತಲೂ ಸುದ್ದಿಗಳು ಇದ್ದಾವೆ. ಜೊತೆಗೆ ಈ ಸೋಮಣ್ಣವರಾಗಿರ್ಬೋದು ಅಥವಾ ನಮ್ಮ ಈಗ